ಹರಿ ಓಂ. ಶಮಯನ್ ಭವಸಂತಾಪಂ ಭ್ರಮಯನ್ ಸಾತು ಚಾತಕಾನ್ ಕೃಷ್ಣಮೇಘಕೃಪಾದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯಪಾದಪಂಕಜರೇಣವಃ ಪವಿತ್ರಯಂತ ಮಾಂ ನಿತ್ಯಂ ಪಾಪಪಾಟದ ಪಂಡಿತಾಃ. ಶಾರದಾ ವಾಸವದನ ಶಾರದಾಂಬುರಹಾನ್ಮುಹುಃ ಪದ್ಮನಾಭಮುನೀನ್ ವಂದೇ ಸರ್ವಶಾಸ್ತ್ರವಿಶಾರದಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ಭಾಸತಾಂ ನೋ ಹೃದಂಬರೇ. ಕಂಸಧ್ವಂಸಿ ಪದಾಂಭೋಜ ಸಂಸಕ್ತೋ ಹಂಸಪುಂಗವಃ ಬ್ರಹ್ಮಣ್ಯಗುರರಾಜಾಖ್ಯೋ ವರ್ತತಾಮೋ ಮಾನಸೇ. ಪದವಾಕ್ಯ ಪ್ರಮಾಣಾಬ್ಧಿವಿಕ್ರೀಡನ ವಿಶಾರದಾನ್ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರುನ್ ಮಮ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಆಪಾದಮೂಲಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಈ ವರ್ಷ ಪುರಂದರದಾಸರು ಶ್ರೀ ವ್ಯಾಸರಾಯರ ಬಳಿಗೆ ಬಂದು ದಾಸದೀಕ್ಷೆಯನ್ನು ಪಡೆದು 500 ವರ್ಷಗಳಾಗಿರತಕ್ಕಂಥ ಒಂದು ವಿಶಿಷ್ಟ ಐತಿಹಾಸಿಕ ಸಂದರ್ಭ. ಮಹಾಶ್ರೀಮಂತರಾಗಿದ್ದ ಶ್ರೀ ಪುರಂದರದಾಸರು ಅತ್ಯಂತ ವಿರಕ್ತರಾಗಿ ತಮ್ಮ ಎಲ್ಲ ಐಶ್ವರ್ಯವನ್ನು, ಸಮಸ್ತ ಐಶ್ವರ್ಯವನ್ನು ಕೂಡ ದಾನ ಮಾಡಿ ಅವರು ಇಂಥ ಒಂದು ದಾಸಮಾರ್ಗವನ್ನು ಹಿಡಿದವರು. ಅವರಿಗೆ ದೀಕ್ಷೆಯನ್ನು ಕೊಟ್ಟವರು ಶ್ರೀ ವ್ಯಾಸರಾಯರು. ಶ್ರೀ ವ್ಯಾಸರಾಯರು ಮಧ್ವಮತದ ಈ ಪರಂಪರೆಯಲ್ಲಿ ಮಾಡಿದ 2 ಮಹತ್ ಕಾರ್ಯಗಳು, ಮಹಾಕಾರ್ಯಗಳು ಅಂದರೆ, ಒಂದು ಶ್ರೀಮನ್ ಮಧ್ವಾಚಾರ್ಯರ ಶಾಸ್ತ್ರ ಏನಿದೆ, ಮಧ್ವಶಾಸ್ತ್ರವನ್ನು ಅಚ್ಛೇದ್ಯ ಅಭೇದ್ಯವಾದ ಒಂದು ದೊಡ್ಡ ದುರ್ಗ ಅದಕ್ಕೆ ಕಟ್ಟಿ ಅದನ್ನು ದೃಢಪಡಿಸಿದ, ರಕ್ಷಣೆ ಮಾಡಿರತಕ್ಕಂಥ ಮಹಾಕಾರ್ಯವನ್ನು ಮಾಡಿದ್ದಾರೆ. ಅವರು ಮಾಡಿರತಕ್ಕಂಥ ತಾತ್ಪರ್ಯ ಚಂದ್ರಿಕಾದಿ ಆ 3 ಗ್ರಂಥಗಳು, ಅದರ ಸ್ಥಾನ ಬಹಳ ವಿಶೇಷವಾದದ್ದು. ಮಾಧ್ವವಾಂಗ್ಮಯದಲ್ಲಿ ಆ 3 ಗ್ರಂಥಗಳ ಸ್ಥಾನ ಅತ್ಯಂತ ವಿಶಿಷ್ಟವಾದದ್ದು. ಅದರ ಮೂಲಕವಾಗಿ ಮಧ್ವಶಾಸ್ತ್ರದ ಬುನಾದಿಯನ್ನು, ಅದನ್ನು ಬಹಳ ಬಲವಾಗಿ ಕಟ್ಟಿ ಅದರ ಮೇಲೆ ಮಧ್ವಶಾಸ್ತ್ರ ಬೆಳೆಯುವಂತೆ ಮಾಡಿ ಆಚಾರ್ಯರ ಸೇವೆಯನ್ನು, ಮಧ್ವಶಾಸ್ತ್ರದ ಸೇವೆಯನ್ನು ಮಾಡಿದ ಒಂದು ಮಹಾಕಾರ್ಯ. ಇನ್ನೊಂದು ಮಹಾಕಾರ್ಯ, ತಮ್ಮ ವಿದ್ಯಾಗುರುಗಳಾದ ಶ್ರೀಪಾದರಾಜರು, ಅವರಿಗೂ ಮುಂಚೆ ಶ್ರೀಮದ್ ಆಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಶ್ರೀ ನರಹರಿ ತೀರ್ಥರು, ಇವರ ಮೂಲಕವಾಗಿ ಕನ್ನಡ ಭಾಷೆಯಲ್ಲಿ ಸಾಮಾನ್ಯ ಜನರಲ್ಲಿ ಆ ಭಗವದ್ಭಕ್ತಿ ಮತ್ತು ಸರಿಯಾದ ಜ್ಞಾನ, ತತ್ವಜ್ಞಾನ, ಜ್ಞಾನಭಕ್ತಿ, ವೈರಾಗ್ಯಗಳು ಮನುಷ್ಯನ ಉದ್ಧಾರಕ್ಕೆ ಕಾರಣ ಎಂಬ ದೃಷ್ಟಿ, ಆಚಾರ್ಯರ ದೃಷ್ಟಿಯನ್ನು ಎಲ್ಲ ಕಡೆಗಳಲ್ಲೂ ಅದನ್ನು ಹರಡಿ ಸಾಮಾನ್ಯ ಜನರು ಕೂಡ ಉದ್ಧಾರವಾಗತಕ್ಕಂಥ ಒಂದು ಆ ದಾಸ ಸಾಹಿತ್ಯದ ಆ ಪರಂಪರೆಯನ್ನು ಬೆಳೆಸಿದವರಲ್ಲಿ ಅಗ್ರಗಣ್ಯರು ಶ್ರೀ ವ್ಯಾಸರಾಯರು. ಪುರಂದರದಾಸರಿಗೆ ದೀಕ್ಷೆಯನ್ನು ಅವರು ಕೊಟ್ಟು, ಅದರ ಮೂಲಕವಾಗಿ ಪುರಂದರದಾಸರು, ಕನಕದಾಸರು, ಅಲ್ಲಿಂದ ಮುಂದೆ ಬಂದಿರತಕ್ಕಂಥ ದಾಸವರ್ಯರ ಆ ಅಮೂಲ್ಯವಾದ, ಅದ್ಭುತವಾದ ಒಂದು ಸಾಹಿತ್ಯ ಸೃಷ್ಟಿ, ದಾಸ ಸಾಹಿತ್ಯದ ಸೃಷ್ಟಿ ಏನಾಗಿದೆ, ಅದು ಮಧ್ವಮತದ ಪ್ರಚಾರ ಸಾಮಾನ್ಯ ಜನರಲ್ಲಿ, ಮಧ್ವಮತದ ಪ್ರಮೇಯಗಳ ಒಳ್ಳೆ ಗಾಢವಾದ ಪರಿಚಯ ಸಾಮಾನ್ಯ ಜನರಿಗೆ ಆಗುವಂತೆ
ಮಾಡಿರತಕ್ಕಂಥದ್ದು ಬಹಳ ಅದ್ಭುತವಾದ ಕಾರ್ಯ. ಹೀಗೆ ಎರಡು ಮುಖಗಳಿಂದ, ಒಂದು ಸಂಸ್ಕೃತ ಭಾಷೆಯಲ್ಲಿ ಮಧ್ಯಶಾಸ್ತ್ರವನ್ನು ದೃಢಪಡಿಸತಕ್ಕಂಥ ಅದ್ಭುತವಾದ ಕಾರ್ಯ, ಅಷ್ಟೇ ಮಹಾವಿಶಿಷ್ಟವಾದ ಕಾರ್ಯ, ಎಲ್ಲದರಲ್ಲೂ ಪಂಡಿತ ಭಾವರೆಲ್ಲರಿಗೂ ಅವಶ್ಯಕವಾಗಿರತಕ್ಕಂಥ ಒಂದು ಆ ಭಕ್ತಿಯ ದಾರ್ಢ್ಯವನ್ನು, ಆ ವಿರಕ್ತಿಯ ಭಾವವನ್ನು ಮನುಷ್ಯನಲ್ಲಿ ಉದ್ದೀಪನಗೊಳಿಸ್ತಕ್ಕಂಥ ಮತ್ತು ಸರಿಯಾದ ಜ್ಞಾನ, ಭಗವತ್ ತತ್ವಜ್ಞಾನದ ಬೆಳಕನ್ನು ಕೊಡತಕ್ಕಂಥ ಒಂದು ದಾಸ ಸಾಹಿತ್ಯವನ್ನು ಚೆನ್ನಾಗಿ ಹರಡಿದ, ಆ ರೀತಿ ಹರಡುವಂತೆ ಮಾಡಿದ ಒಂದು ಮಹಾಕಾರ್ಯ ಶ್ರೀ ವ್ಯಾಸರಾಯರು ಮಾಡಿದ್ದಾರೆ. ಇಂಥ ವ್ಯಾಸರಾಯರ ಮಹತ್ವವನ್ನು ತಿಳಿದೇ ಶ್ರೀನಿವಾಸ ನಾಯಕರು ಅವರು ಅತ್ಯಂತ ವಿರಕ್ತರಾಗಿ ವ್ಯಾಸರಾಯರ ಬಳಿಗೆ ಬಂದು ದಾಸದೀಕ್ಷೆಯನ್ನು ಪಡೆದಿದ್ದಾರೆ. ಅವರ ಕೃತಿ ವ್ಯಾಸರಾಯರ ಚರಣಕಮಲ ದರ್ಶನವೆನಗೆ ಏಸು ಜನ್ಮದ ಸುಕೃತ ಫಲ ದೊರಕಿತೋ ಎನ್ನ ಸಾಸಿರ ಕುಲಕೋಟಿ ಪಾವನವಾಯಿತು ಅಂತ ಮುಕ್ತ ಕಂಠದಿಂದ ಅವರು ದಾಸದೀಕ್ಷೆಯನ್ನು ಪಡೆದ ಸಂದರ್ಭವನ್ನು ಹೇಳಿದ್ದಾರೆ. ಶ್ರೀಶನ್ನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ. ಆ ದೀಕ್ಷೆಯನ್ನು ಪಡೆದವನಿಗೆ ಅಧಿಕಾರ. ಆ ದಾಸದೀಕ್ಷೆಯನ್ನು ಪಡೆದ ಸಂದರ್ಭದಲ್ಲಿ ತಾವು ಬಹಳ ಭಾವುಕತೆಯಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀಶನ್ನ ಭಜಿಸುವುದಕ್ಕೆ ಅಧಿಕಾರಿ ನಾನಾದೆ, ದೋಷರಹಿತನಾದ ಪುರಂದರ ವಿಠಲನ ದಾಸರ ಕರುಣವೆನ್ನ ಮೇಲೆ ಇರಲಾಗಿ ಅಂತ ವ್ಯಾಸರಾಯರ ದರ್ಶನದಿಂದ ತಾವು ಪಡೆದ ಒಂದು ಅಪೂರ್ವ ಲಾಭವನ್ನು ಅವರು ಕೊಂಡಾಡಿದ್ದಾರೆ. ಇಂತಹ ಮಹಾನುಭಾವರಾದ ಪುರಂದರದಾಸರು ಅವರು ಈ ಕೃತಿಗಳನ್ನು, ಕನ್ನಡದ ಕೃತಿಗಳನ್ನು ರಚನೆ ಮಾಡೋದಕ್ಕೆ ವ್ಯಾಸರಾಯರ ಪ್ರಭಾವ ಬಹಳ ಮಟ್ಟಿಗೆ, ವ್ಯಾಸರಾಯರ ಅವರ ಕನ್ನಡದ ದೇವರ ನಾಮಗಳು ಅದ್ಭುತವಾದ ಒಂದು ಕೃತಿಗಳು. ಅವುಗಳ ಪ್ರಭಾವ ವಿಶೇಷವಾಗಿ ಅವರ ಮೇಲೆ ಆಗಿದೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ. ವ್ಯಾಸರಾಯರು ನಮ್ಮ ಜೀವನದಲ್ಲಿ ಸಂಸಾರದಲ್ಲೇ ಆಸಕ್ತರಾಗಿದ್ದವರು. ಈ ಅರಿಷಡ್ ವರ್ಗಗಳು ಒಂದು ಪ್ರಸಿದ್ಧವಾಗಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅವುಗಳಿಗೆ ಬಲಿಯಾಗಿ ಹೇಗೆ ಜೀವನದಲ್ಲಿ ದಾರಿ ತಪ್ಪಿ ನಡೆದು ಅನಂತರ ಪಶ್ಚಾತ್ತಾಪದಿಂದ ಆ ಭಗವಂತನನ್ನು ಶರಣು ಹೊಂದಿದಾಗ ಅವರಿಗೆ ಉದಿಸುವ ಒಂದು ಜ್ಞಾನ, ಅದನ್ನು ಒಂದು ತಮ್ಮ ಸುಳಾದಿಯಲ್ಲಿ ಹೇಳಿದ್ದನ್ನು ನಾವು ಸ್ಮರಿಸಬೇಕು, ನೋಡಬೇಕು. ಅವರು ಹೇಳ್ತಾ ಇದ್ದಾರೆ, ವ್ಯಾಸರಾಯರ ಸುಳಾದಿ ಇದು: ಕಾಮವೆಂಬ ಹೆಚ್ಚಿನ ಕಾಡುಗಿಚ್ಚೊಂದು ಕಡೆಯಲ್ಲಿ ಎನ್ನ ಸುಡುತ್ತಲಿದೆ. ನಾವೊಂದು ಸಂಸಾರದ ಅರಣ್ಯ, ಘೋರವಾದ ಅರಣ್ಯದಲ್ಲಿ ಹೋಗ್ತಾ ಇದ್ದೇವೆ. ಬಹಳ ಬಹಳ ದುರ್ಗಮವಾದ ಅರಣ್ಯ ಇದು, ಭಯಾನಕವಾದ ಅರಣ್ಯ. ಒಂದು ಕಡೆ ಕಾಡುಗಿಚ್ಚು, ಆ ಕಾಡಿನಲ್ಲಿ ಹೋಗುವಾಗ ಯಾವಾಗ ನಮ್ಮನ್ನು ಕಬಳಿಸುತ್ತೋ ಅನ್ನೋ ರೀತಿಯಲ್ಲಿ ಬೆಳೀತಾ ಇದೆ. ಅದೇ ಕಾಮವೆಂಬ ಹೆಚ್ಚಿನ ಕಾಡುಗಿಚ್ಚೊಂದು ಕಡೆಯಲ್ಲಿ ಎನ್ನ ಸುಡುತ್ತಲಿದೆ. ಕ್ರೋಧವೆಂಬ ಹೆಬ್ಬುಲಿ ಹಸಿದು ಬಂದು ಕಡೆಯಲ್ಲಿ ಎನ್ನ ತಿನ್ನುತ್ತಲಿದೆ. ಕಾಮ, ನಾವು ಇಷ್ಟಪಟ್ಟದ್ದನ್ನು ನಾವು ಪಡೆಯದಿದ್ದಾಗ ಕ್ರೋಧ ಬರುತ್ತೆ. ಆ ಕ್ರೋಧ ಹೆಬ್ಬುಲಿಯಂತೆ ನಮ್ಮನ್ನು ಅದನ್ನು ತಿನ್ನುತ್ತಾ ಇದೆ. ಅದು ಕ್ರೋಧಕ್ಕೊಳಗಾಗಿದ್ದೇವೆ, ನಮ್ಮ ಕೋಪಕ್ಕೆ ಉಪಶಮವೇ ಇಲ್ಲ. ಅಷ್ಟರ ಮಟ್ಟಿಗೆ ಕ್ರೋಧವನ್ನು ನಿಗ್ರಹಿಸುವ ಸಾಮರ್ಥ್ಯವಿಲ್ಲದೆ ಇದ್ದಾಗ ಆ ಕ್ರೋಧ ನಮ್ಮನ್ನು ತಿಂತಾ ಇದೆ. ಇದರ ಜೊತೆಗೆ ಲೋಭವೆಂಬ ಮಹಾರಕ್ಕಸನೊಂದು ಕಡೆಯನ್ನ ಹಿರೈತೊಲಿದ್ದಾನೆ. ಆ ಕಾಡಿನಲ್ಲಿ ಮಹಾರಾಕ್ಷಸ, ಲೋಭವೆಂಬ ಮಹಾರಾಕ್ಷಸ ಈ ಸಂಸಾರ ಅರಣ್ಯದಲ್ಲಿ ನಮ್ಮನ್ನು ಹೀರ್ತಾ ಇದ್ದಾನೆ. ಮೋಹ, ಕಾಮ, ಕ್ರೋಧ, ಲೋಭ, ಮೋಹ. ಮೋಹ ಅಂದರೆ ಅಜ್ಞಾನ, ಅಜ್ಞಾನ ಅಂದರೆ ಕತ್ತಲದು, ಕಗ್ಗತ್ತಲು. ಕಾಡಿನಲ್ಲಿ ಆ ಕಗ್ಗತ್ತಲು ಮೋಹವೆಂಬ ಕಗ್ಗತ್ತಲೆಯು ಕವಿದು
ದಿಕ್ಕು ದಿಸೆ ಏನೂ ತಿಳಿಯದಿದೆ. ನಮ್ಮ ಅಜ್ಞಾನದಲ್ಲಿ ನಾವು ಯಾವ ದಾರಿಯಲ್ಲಿ ಹೋಗಬೇಕು, ಏನು ಮಾಡಬೇಕು, ನಮ್ಮ ಜೀವನದಲ್ಲಿ ಸಫಲತೆ ಹೇಗೆ ಎಂಬ ಜ್ಞಾನ ಬರೋದಕ್ಕೆ ಅಡ್ಡಿಯಾಗಿರೋದು ದೊಡ್ಡ ಒಂದು ಪ್ರತಿಬಂಧಕವಾಗಿರತಕ್ಕಂಥದ್ದು ಮೋಹ. ಆ ಮೋಹ ನಮಗೆ ಯಾವ ದಿಕ್ಕು ದಿಸೆಯನ್ನು ತಿಳಿಯದೇ ಇದ್ದಂತೆ ಮಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಮದವೆಂಬ ಮದಸೊಕ್ಕಿದ ಕಾಡಾನೆ ಒಂದು ಕಡೆಯನ್ನ ಸೀಳುತ್ತಲಿದೆ. ಇಷ್ಟೆಲ್ಲ ದೋಷಗಳಿದ್ದರೂ ಕೂಡ ತಾನು ನಾಶ ಆಗ್ತಾ ಇದ್ದೇನೆ ಅಂತ ಬುದ್ಧಿ ಇಲ್ಲ ಮನುಷ್ಯನಿಗೆ. ಮದ ದುರಹಂಕಾರ, ಆ ಮದ ಒಂದು ಮದಸೊಕ್ಕಿದ ಕಾಡಾನೆಯಂತೆ ನಮ್ಮನ್ನು ಸೀಳ್ತಾ ಇದೆ. ಇದರ ಜೊತೆಗೆ ಇನ್ನೊಬ್ಬರನ್ನು ನೋಡಿ, ಅವರ ಗುಣಗಳನ್ನು ನೋಡಿ ಸಂತೋಷ ಪಡದೇ ಇರತಕ್ಕಂಥ ಒಂದು ಮತ್ಸರ ಅಂತ ಇನ್ನೊಂದು ಮಹಾವಿಷದ ಚೇಳೊಂದು ಕಡೆಯಲನ್ನ ಊರುತ್ತಲಿದೆ. ಹೀಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳೆಂಬ ಈ ಶತ್ರುಗಳು ನಮ್ಮನ್ನು ಸುತ್ತುವರೆದಿವೆ. ಈ ಪರಿ ಭವವೆಂಬ ಅಡವಿಯಲ್ಲಿ ನಾನಾ ಪರಿಯ ಶತ್ರುಗಳಿಗೆ ಒಳಗಾದೆ ಅಂತ ಹೇಳಿದ್ದಾರೆ. ಇಂಥ ಒಂದು ರೀತಿಯಲ್ಲಿ ವ್ಯಾಸರಾಯರು ನಮ್ಮಲ್ಲಿರತಕ್ಕಂತಹ ದೋಷಗಳನ್ನು ಎತ್ತಿ ತೋರಿಸಿ ಆ ದೋಷಗಳನ್ನು ನಾವು ಬಗೆಹರಿಸಿಕೊಳ್ಳತಕ್ಕಂಥ ಮಾರ್ಗವನ್ನು ತೋರಿಸಿದ ಮಹಾನುಭಾವರು. ಭಗವಂತನ ನಾಮಸ್ಮರಣೆ, ಭಗವಂತನ ವಿಷಯದಲ್ಲಿ ವಿಶೇಷವಾದ ಭಕ್ತಿ, ಆ ಭಕ್ತಿ ಜ್ಞಾನ ವೈರಾಗ್ಯಗಳ ದಾರಿಯನ್ನು ತೋರಿಸಿ ಉದ್ಧಾರ ಮಾಡಿದವರು. ಅವರ ಕೃಪೆಗೆ ಒಳಗಾದ ಪುರಂದರದಾಸರು ನಮ್ಮನ್ನು ಆ ರೀತಿಯಾಗಿ ಎಚ್ಚರಿಸಿದ್ದಾರೆ. ಅವರ ಅದ್ಭುತವಾದ ಅವರ ದೇವರ ನಾಮಗಳು, ಅದು ವ್ಯಾಸರಾಯರು ಉಪನಿಷತ್ತು ಅಂತ ಕರೆದಿರತಕ್ಕಂಥದ್ದು, ಪುರಂದರ ಉಪನಿಷತ್ತು ಅಂತ ಕರೆದರು ಅಂತ ನಾವು ಕೇಳ್ತಾ ಇದ್ದೇವೆ. ವೇದಶಾಸ್ತ್ರಗಳ ಸಾರವನ್ನೆಲ್ಲ ಸುಲಭ ಭಾಷೆಯಲ್ಲಿ ಸಂಗ್ರಹಿಸಿ ನಾವೆಲ್ಲರಿಗೂ ಕೂಡ ಕೊಟ್ಟಿರತಕ್ಕಂಥ ಮಹಾನುಭಾವರು. ಭಗವಂತನ ನಾಮಸ್ಮರಣೆ ಮನುಷ್ಯನಿಗೆ ಅದು ಬಹಳ ಮಹತ್ವದ್ದು. ಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳ್ತಾರೆ, ಭಗವಂತನ ನಾಮಸ್ಮರಣೆಗೆ ಎಷ್ಟು ಶಕ್ತಿ ಇದೆ ಅಂತಂದರೆ ಅಷ್ಟು ಅದು ಪರಿಹರಿಸುವ ಪಾಪಗಳನ್ನು ಮಾಡುವ ಸಾಮರ್ಥ್ಯವೇ ನಮಗಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಭಗವಂತನ ನಾಮಸ್ಮರಣೆ ಭಕ್ತಿಯಿಂದ ಮಾಡಬೇಕಾದ ನಾಮಸ್ಮರಣೆ ಅದು. ಪುರಂದರದಾಸರು ಹೇಳ್ತಾರೆ, ಹರಿಯೆಂಬ ನಾಮಾಮೃತದ ಸುರುಚಿಯು ಪರಮ ಭಕ್ತರಿಗಲ್ಲದೆ ಅರಿಯದ ಕಡುಮೂರ್ಖ ನೀಚು ಜನರಿಗೆಲ್ಲ ಹರ್ಷವಾಗಬಲ್ಲದೆ. ಆ ನಾಮನ ನಮಗೆ ಭಗವಂತ ನಾಲ್ಗೆ ಕೊಟ್ಟಿದ್ದಾನೆ, ಶ್ರಮ ಪಡಬೇಕಾಗಿಲ್ಲ, ಭಗವಂತ ನಾಮಸ್ಮರಣೆ ಮಾಡಬಹುದು. ಭಗವಂತ ನಾಮಸ್ಮರಣೆ ಅನಾಯಾಸವಾಗಿ ಮಾಡತಕ್ಕಂಥದ್ದು. ಆದರೆ ಆ ಹರಿ ಎಂಬ ನಾಮಾಮೃತದ ಸುರುಚಿ ಅದು ಎಲ್ಲರಿಗೂ ಬರೋದಿಲ್ಲ, ಅದರ ಅನುಭವ ಆಗೋದಿಲ್ಲ. ಹರಿಭಕ್ತರಿಗೆ ಮಾತ್ರ, ಪರಮಭಕ್ತರಿಗೆ ಮಾತ್ರ ಸಾಧ್ಯ. ಭಗವದ್ಭಕ್ತರಿಗೆ ಮಾತ್ರ ಭಗವನ್ ನಾಮಾಮೃತದ ರುಚಿ ಗೊತ್ತು. ಆದ್ದರಿಂದ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಅಂದಿಗೆ ಅರಳೆಲೆ ಇಟ್ಟರೆ ಕೋಡಗ ಕಂದನಾಗಬಲ್ಲುದೇ. ಕೋಡಗ ಒಂದು ಕೋತಿಗೆ ಎಷ್ಟೋ ಆಭರಣಗಳನ್ನು ಸಿಂಗರಿಸಿದರೆ ಅದೊಂದು ಮುದ್ದಿನ ಕೂಸು ಅಂತ ಅದನ್ನು ನಾವು ಪ್ರೀತಿ ಮಾಡೋಕ್ಕೆ ಸಾಧ್ಯವೇ? ಹಾಗೆ ಭಕ್ತಿ ಇಲ್ಲದೇ ಇದ್ದವನಿಗೆ ಹರಿನಾಮೃತದ ನಾಮಾಮೃತದವನ್ನು ನಾವು ಅದರ ರುಚಿಯನ್ನು ಹೇಳಿದ್ರೆ ಅವನಿಗೆ ಹರ್ಷವಾಗುತ್ತೆ, ಅದರಿಂದ ಸಂತೋಷವಾಗೋಕ್ಕೆ ಸಾಧ್ಯವೇ? ಅದನ್ನು ನೋಡಿ ಅವನ ನಾಮಾಮೃತಕ್ಕೆ ಒಂದು ಪ್ರಚೋದನೆಯನ್ನು ಕೊಡತಕ್ಕಂಥ ಅದ್ಭುತವಾದ ದೇವರ ನಾಮಗಳನ್ನು ಬರೆದವರು. ಅದರಂತೆ ಉಪನಿಷತ್ತುಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥ ಒಂದು ಗಂಭೀರವಾದ ಪ್ರಮೇಯಗಳನ್ನು, ತತ್ವಗಳನ್ನು ಬಹಳ ಸರಳವಾಗಿ ಪುರಂದರದಾಸರು ನಿರೂಪಣೆ ಮಾಡಿದ್ದಾರೆ. ಮಹಾತ್ಮ ಸುಳಾದಿ ಅಂತ ಪುರಂದರದಾಸರ ಒಂದು ಸುಳಾದಿ ಬಹಳ ಪ್ರಸಿದ್ಧವಾದದ್ದು. ಉಪನಿಷತ್ತಿನಲ್ಲಿ ಬರತಕ್ಕಂತಹ ಒಂದು ವಿಷಯವನ್ನು ಹೇಗೆ ಹೇಳ್ತಾರೆ ನೋಡಿ. ಭಗವಂತ ಅಣೋರಣೀಯಾನ್ ಮಹತೋಮಹೀಯಾನ್ ಅಂತ ಉಪನಿಷತ್ತು ಹೇಳ್ತಾ ಇದೆ. ಇವರು ಹೇಳ್ತಾರೆ ಪುರಂದರದಾಸರು, ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣು ಮಹತ್ತೆರಡೂ ಒಂದಾಗಬಲ್ಲ, ರೂಪವಾಗಬಲ್ಲ, ಅರೂಪವಾಗಬಲ್ಲ,
ಭಗವಂತನ ಅದ್ಭುತ ಸಾಮರ್ಥ್ಯ ಎಂಥದ್ದು. ಅವನು ಅಣುವೂ ಹೌದು, ಅತ್ಯಂತ ಸೂಕ್ಷ್ಮನೂ ಹೌದು, ಆಕಾಶದಂತ ಸರ್ವ ವ್ಯಾಪಿಯೂ ಹೌದು, ಮಹತ್ತೂ ಹೌದು. ಅವನು ಅಣು ಮಹತ್ತು ಎರಡು ಒಂದು ಕಡೆ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಸಾಮರ್ಥ್ಯ ಎಂಥದ್ದು ಅಂತಂದರೆ ಅವನು ಅಣು ಮಹತ್ತು ಎರಡೂ ಆಗಿದ್ದಾನೆ. ರೂಪವಿಲ್ಲ, ಭಗವಂತನಿಗೆ ರೂಪವಿಲ್ಲ ಅಂತ ಹೇಳತಕ್ಕಂಥ ಮಾತುಗಳಿದೆ, ಭಗವಂತನಿಗೆ ರೂಪವಿದೆ ಅಂತ ಹೇಳತಕ್ಕಂಥ ಮಾತು ಇದೆ. ರೂಪ ಹೌದು, ಭಗವಂತ ರೂಪವಾಗಬಲ್ಲ, ಅರೂಪವಾಗಬಲ್ಲ, ರೂಪ ಅರೂಪ ಎರಡೂ ಎರಡೊಂದಾಗಬಲ್ಲ, ವ್ಯಕ್ತನಾಗಬಲ್ಲ, ಅವ್ಯಕ್ತನಾಗಬಲ್ಲ, ವ್ಯಕ್ತ ಅವ್ಯಕ್ತ ಎರಡೊಂದಾಗಬಲ್ಲ, ಸಗುಣನಾಗಬಲ್ಲ, ನಿರ್ಗುಣನಾಗಬಲ್ಲ, ಸಗುಣ ನಿರ್ಗುಣ ಎರಡು ಒಂದಾಗಬಲ್ಲ. ಇದು ಅಘಟನ ಘಟನಾಶಕ್ತಿ ಅಚಿಂತ್ಯಾದ್ಭುತ ಮಹಿಮ ಸ್ವಗತ ಭೇದ ವಿವರ್ಜಿತ ಪುರಂದರ ವಿಠಲ ಅಂತ ಸುಳಾದೆ. ಭಗವಂತನ ಮಹಿಮೆಯ ಒಂದು ಸರ್ವಸ್ವವನ್ನು 4-5 ಮಾತುಗಳಲ್ಲಿ ತಿಳಿಸಿದ್ದಾರೆ. ಭಗವಂತ ನಿರ್ಗುಣ, ಗುಣಗಳೇ ಇಲ್ಲ ಅಂತ ಹೇಳ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದವರು ಭಗವಂತನ ಯಾವ ಗುಣಗಳೂ ಇಲ್ಲ ಅಂತ ಹೇಳಿದವರಿದ್ದಾರೆ. ಭಗವಂತ ಒಂದು ಜಡ ಪದಾರ್ಥದಂತೆ, ಅಚೇತನ ಜಡದಂತೆ ಅಂತ ಹೇಳ್ತಕ್ಕಂಥ ಇದ್ದಾರೆ. ಆದರೆ ಶಾಸ್ತ್ರದ ಸಾರವನ್ನು ತಿಳಿದವರು ಭಗವಂತ ನಿರ್ಗುಣ. ಯಾಕೆ? ನಾವು ಯಾವ ಗುಣಗಳಿಂದಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದಾಗಿ ನಮ್ಮ ಜೀವನದಲ್ಲಿ ನಾನಾ ರೀತಿಯ ಕ್ಲೇಶಗಳನ್ನು ಪಡಿತಾ ಇದ್ದೇವೋ ಅಂತಹ ಗುಣಗಳ ಸಂಬಂಧ ಅವನಿಗಿಲ್ಲ, ಆದ್ದರಿಂದ ನಿರ್ಗುಣ. ಅದೇ ಕಾಲದಲ್ಲಿ ಇಂಥ ಅದ್ಭುತವಾದ ಜಗತ್ತನ್ನು ಸೃಷ್ಟಿ ಮಾಡಿದ ಆ ಭಗವಂತ ಸರ್ವಜ್ಞ, ಸರ್ವಶಕ್ತ, ಅವನಿಗೆ ಅಪ್ರಾಕೃತವಾದ ಒಂದು ದಿವ್ಯವಾದ ರೂಪವಿದೆ ಅಂತ ಶಾಸ್ತ್ರದಲ್ಲಿ ಹೇಳಿದ ಪ್ರಮೇಯಗಳನ್ನೆಲ್ಲ ಬಹಳ ಸುಂದರವಾಗಿ ತಮ್ಮ ಈ ಕೃತಿಯಲ್ಲಿ ಹೇಳಿದ್ದಾರೆ. ಹಾಗೆ ವ್ಯಾಸರಾಯರು ನಾವು ಹೇಗಿರಬೇಕು ಸಂಸಾರದಲ್ಲಿ ಎಂಬ ಆ ವೈರಾಗ್ಯದ ಒಂದು ಸಂದರ್ಭ, ಅವರ ಆ ಒಂದು ದೇವರ ನಾಮ ಬಹಳ ಸುಂದರವಾಗಿದೆ. ನಾವು ವಿರಕ್ತರಾಗಿರಬೇಕು ಅಂತ ಅಪೇಕ್ಷೆ ಪಡ್ತೇವೆ, ಆದರೆ ವೈರಾಗ್ಯ ಭಾವ ಸ್ವಾಭಾವಿಕವಾಗಿ ಬರೋದಿಲ್ಲ. ಜೀವನದಲ್ಲಿ ನಾನಾ ರೀತಿಯಾದ ಕ್ಲೇಶ ಕಾರ್ಪಣ್ಯಗಳನ್ನು ಅನುಭವಿಸಿ ಗುರುವಿನ ಅನುಗ್ರಹದಿಂದ ಒಂದು ಪಕ್ವತೆಯನ್ನು ಪಡೆದವರಿಗೆ ಮಾತ್ರ ಅಂಥ ವೈರಾಗ್ಯ ಬರೋದಕ್ಕೆ ಸಾಧ್ಯ. ಹಾಗೆ ಅವರು ಒಂದು ದೇವರ ನಾಮದಲ್ಲಿ ಹೇಳೋದುಂಟು, ಪ್ರಾಚೀನದಲ್ಲಿ ಹೇಗೆ ಬರೆದಿತ್ತು ಹಾಗೆ ಇರಬೇಕು, ನಮ್ಮ ಹಣೆಯಲ್ಲಿ ಹೇಗೆ ಬರೆದಿದ್ಯೋ ಹಾಗಿರಬೇಕು ಅಂತ ಅದರ ಭಾವ. ಹೇಗಿರಬೇಕು ಅಂದರೆ ಅಂಗಳದಲ್ಲಿ ಗಿಣಿ ಬಂದು ಕುಳಿತಂತೆ. ಒಂದು ನಮ್ಮ ಮನೆ ಅಂಗಳದಲ್ಲಿ ಗಿಣಿಗಳು ಕಾಳು ಬಿದ್ದಾಗ ಆ ಕಾಳನ್ನು ಹೆಕ್ಕೋದಕ್ಕೋಸ್ಕರವಾಗಿ ಗಿಣಿಗಳು ಬಂದು ಕೂತ್ಕೊಳ್ಳುತ್ತೆ. ಆ ಗಿಣಿಗಳು ಬಂದು ಕೂತ್ಕೊಂಡು ಆ ಮನೆಯ ಮೇಲೆ ಮಮತೆ ಏನಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಕಾಲ ಅಲ್ಲಿ ಕೂತಿರುತ್ತೆ, ಅದನ್ನು ಆ ಕಾಳುಗಳನ್ನು ತಿನ್ನತ್ತೆ, ಒಂದು ಕ್ಷಣದಲ್ಲಿ ಹಾರಿ ಹೋಗುತ್ತೆ. ಅಂಗಳದಲ್ಲಿ ಬಂದು ಕುಳಿತ ಗಿಣಿಗೆ ಯಾವ ಇದರ ಮೇಲೂ ಆಸಕ್ತಿ ಇಲ್ಲ. ಅದಕ್ಕೆ ಆ ರೀತಿಯಾದ ಒಂದು ನಿರ್ಲಿಪ್ತತೆ ನಾವು ಅದರಲ್ಲಿ ನೋಡ್ತೇವೆ. ಅಂಥ ಒಂದು ಬಂದಾಗ ಅಲ್ಲಿ ಒಂದು ಮರಳಿನ ಗೂಡನ್ನು ಕಟ್ಟಿ ಇದು ನಮ್ಮ ಮನೆ ಅಂತ ಮಕ್ಕಳು ಸೇರಿ ಆಟ ಆಡ್ತಾರೆ. ಸ್ವಲ್ಪ ಕಾಲ ಆದಮೇಲೆ ಹೊತ್ತಾಯಿತು ಅಂಥೇಳಿ ಆ ಮರಳಿನ ಗೂಡನ್ನು ತಾವೇ ಉರುಳಿಸಿ ಏನು ಮನಸ್ಸಿಗೆ ಬೇಜಾರಿಲ್ಲದೆ ಹೊರಟೋಗ್ತಾರೆ. ತಾವು ಕಟ್ಟಿದ ಮನೆ ಅಭಿಮಾನ, ಅದನ್ನು ಕಟ್ಕೊಂಡು ದುಃಖ ಪಡೋದಿಲ್ಲ ಅದು ಹೋಯಿತು ಅಂತ. ಹಾಗೆ ಮನುಷ್ಯನಿಗೂ ಕೂಡ ಒಂದು ನಿರ್ಲಿಪ್ತತೆ ಬೇಕು. ತಾನು ಜೀವನದಲ್ಲಿ ಅಲ್ಲಿ ಬಂದಿದ್ದೇನೆ, ಈಗ ಈ ಸೌಭಾಗ್ಯವೋ ಅಥವಾ ಕ್ಲೇಶವೋ ಏನೋ ಅನುಭವಿಸ್ತಾ ಇದ್ದೇನೆ, ಇದು ಶಾಶ್ವತವಲ್ಲ ಅಂತನ್ನೋ ಒಂದು ನಿರ್ಲಿಪ್ತತೆ ಮನುಷ್ಯನಿಗೆ ಬೇಕು. ಹಾಗೆ ಆ ಮಕ್ಕಳ ಆಟ ನೋಡಿದಾಗ ನಮ್ಮ ಸಂಸಾರದಲ್ಲಿ ಹೇಗಿರಬೇಕು ಅನ್ನೋದನ್ನು ಮನುಷ್ಯ ಅರಿತುಕೊಳ್ಬೇಕು. ರಾತ್ರಿ ತಂಗ್ತಾ ಇದ್ರು, ಬೆಳಗ್ಗೆ ಆದಮೇಲೆ ಅಲ್ಲಿಂದ ಹೊರಡ್ತಾ ಇದ್ರು.
ತಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೇನೆ, ವಿಶ್ರಾಂತಿ ಪಡೆದಿದ್ದೇನೆ ಅನ್ನೋ ಕಾರಣದಿಂದ ಅಲ್ಲಿ ಯಾವುದೇ ಒಂದು ಅಭಿಮಾನ ಆಸಕ್ತಿಯನ್ನು ಬೆಳೆಸ್ಕೊಳ್ತಾ ಇರಲಿಲ್ಲ. ತಮ್ಮ ಕೆಲಸ ಮುಗಿತು, ಹೊರಡ್ತಾ ಇದ್ದಾರೆ. ಅದರಂತೆ ನಮ್ಮ ಜೀವನದಲ್ಲಿ ನಾವು ಈಗ ಬಂದಿದ್ದೇವೆ, ಯಾವುದೋ ಸುಖವನ್ನು ದುಃಖವನ್ನು ಅನುಭವಿಸಿದ್ದೇವೆ ಸ್ವಲ್ಪ ಕಾಲ. ಆದರೆ ಅದರ ಬಗ್ಗೆ ಯಾವುದೇ ಅಭಿಮಾನವಿಲ್ಲದೆ ಮತ್ತೆ ಪುನಃ ಅದನ್ನು ಬಿಟ್ಟು ಹೊರಡೋದಕ್ಕೆ ನಿಶ್ಚಿಂತರಾಗಿ ಹೊರಡಬೇಕು. ಇಂಥ ಒಂದು ನಿರ್ಲಿಪ್ತತೆ ಬೆಳೆಸ್ಕೊಳ್ಬೇಕು ಅಂತ ಬಹಳ ಸುಂದರವಾಗಿ ಅವರದನ್ನು ನಿರೂಪಿಸ್ತಾ ಇದ್ದಾರೆ. ಹಾಗೆ ಬರೆದಿತ್ತು, ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಪಕ್ಷಿ ಅಂಗಳದಲ್ಲಿ ಬಂದು ಕೂತಂತೆ, ಆ ಕ್ಷಣದಲ್ಲಿ ಹಾರಿ ಹೋದಂತೆ. ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ. ಸಂತೆ ದಿವಸ ಅಲ್ಲೇ ಬರ್ತಾರೆ, ಜನಗಳು ಬರ್ತಾರೆ, ವ್ಯಾಪಾರ ಮಾಡೋದಕ್ಕೋಸ್ಕರ ಬರ್ತಾರೆ, ಸಾಮಾನು ತಗೊಳ್ಳೋದಕ್ಕೋಸ್ಕರ ಜನಗಳು ಬರ್ತಾರೆ, ಎಲ್ಲ ಸೇರ್ತಾರೆ ಸ್ವಲ್ಪ ಕಾಲ. ಅದು ಮುಗೀತು ಅಂತಂದರೆ ತಮ್ಮ ತಮ್ಮ ದಾರಿ ಹಿಡಿದು ಹೋಗ್ತಾರೆ. ಆ ಸ್ಥಳದಲ್ಲಿ ತಾವು ನೋಡಿದ ಮಾತಾಡಿದ ಜನಗಳ ಬಗ್ಗೆ, ಪರಸ್ಪರವಾಗಿ ಮಾತಾಡಿದವರ ಬಗ್ಗೆ ಆ ಸ್ವಲ್ಪ ಕಾಲದಲ್ಲಿ ಇದ್ದ ಮಾತು ಅಷ್ಟೇ ಹೊರತಾಗಿ ಅದರ ಬಗ್ಗೆ ಯಾವ ಅಭಿಮಾನ, ಯಾವ ದ್ವೇಷವೂ ಇಲ್ಲ ಅವರಿಗೆ. ಹಾಗೆ ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ. ಮಕ್ಕಳಾಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಅಳಿಸಿಪೋದಂತೆ. ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ಹಾಗೆ ಸಂಸಾರ ಪಾಶವ ನೀನು ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲರಾಯ ಅಂತ ಬಹಳ ಅನುಭವದ ಮಾತನ್ನು ಹೇಳಿದ್ದಾರೆ. ಈ ನಿರ್ಲಿಪ್ತತೆಯನ್ನು ಒಂದು ಪಕ್ವತೆ ಜೀವನದಲ್ಲಿ ಪಡೆದವರು ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಮಾತ್ರ ಪಡೆಯಬಲ್ಲರು. ಆ ರೀತಿಯಾದ ಒಂದು ಅನುಭವವನ್ನು ಕೊಟ್ಟವರವರು. ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕಾದರೆ ಆ ಭಗವಂತನ ಮಹಿಮೆಯ ಜ್ಞಾನ ಬೇಕು. ಆ ಭಗವಂತನ ಮಹಿಮೆಯನ್ನು ಹಾಗೆ ಬಹಳ ಸುಂದರವಾಗಿ ವರ್ಣಿಸಿದ ಕೃತಿಗಳಿವೆ ಅವರದ್ದು. ಹಾಗೆ ಸಂಸಾರದಲ್ಲಿ ವೈರಾಗ್ಯ ಬರಬೇಕಾದರೆ ಆ ಸಂಸಾರದ ಲೋಪದೋಷಗಳನ್ನು ತೋರಿಸಬೇಕು. ತಮ್ಮ ಗುರುಗಳು ವ್ಯಾಸರಾಯರು ತೋರಿಸಿದ ಮಾರ್ಗದಿಂದ ಅವರು ಹಾಗೆ ತಮ್ಮ ದೇವರ ನಾಮಗಳಲ್ಲಿ ಆ ವೈರಾಗ್ಯದ ಭಾವ ನಮ್ಮಲ್ಲಿ ಮೂಡುವಂತೆ ಮಾಡಿದ್ದಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಇವು ಮೂರು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಸಂಗತಿಗಳು. ಅದಿಲ್ಲದೆ ಮನುಷ್ಯ ಉದ್ಧಾರವಾಗಲಾರ. ಆ ರೀತಿಯಾದ ಒಂದು ಮಾರ್ಗವನ್ನು ತೋರಿಸಿ ಮಹಾನುಭಾವರು ಪುರಂದರದಾಸರು. ಅಂಥ ಮಹಿಮರಾದ ಶ್ರೀ ವ್ಯಾಸರಾಯರ ಬಳಿಯಲ್ಲಿ ದಾಸದೀಕ್ಷೆಯನ್ನು ತೆಗೆದುಕೊಂಡು ಜಗತ್ತಿಗೆ ಮಾರ್ಗದರ್ಶನ ಮಾಡಿದ ಆ ಪುರಂದರದಾಸರನ್ನು, ಆ ಗುರು ಶಿಷ್ಯರು ಅಪೂರ್ವವಾದ ಒಂದು ಆ ಗುರು ಶಿಷ್ಯ ಭಾವ, ಅಂಥ ಒಂದು ಗುರು ಶಿಷ್ಯ ಭಾವ ನಾವು ಅವರಿಬ್ಬರಲ್ಲಿ ನೋಡ್ತಾ ಇದ್ದೇವೆ. ಅಂಥ ವ್ಯಾಸರಾಯರನ್ನು ಹಾಗೆ ಪುರಂದರದಾಸರನ್ನು ಸ್ಮರಣೆ ಮಾಡೋಣ. ನಮ್ಮ ನಾಗೂರ್ ಶ್ರೀನಿವಾಸ ಅವರು ವ್ಯಾಸರಾಯರ ಪರಮ ಭಕ್ತರು. ಅವರು ಜಗತ್ತಿನಾದ್ಯಂತ ವ್ಯಾಸರಾಯರು ಏನು ತತ್ವಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದನ್ನು ಪ್ರಚಾರ ಮಾಡುವ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಬಹಳ ಶ್ರದ್ಧೆಯಿಂದ ನಡೆಸ್ತಾ ಬಂದಿದ್ದಾರೆ. ಅದರಂತೆ ವ್ಯಾಸರಾಯರ ಶಿಷ್ಯರು ಈ ವರ್ಷ 500 ವರ್ಷಗಳಾಗಿದೆ ದಾಸದೀಕ್ಷೆಯನ್ನು ಪಡೆದು ಅಂತ ಆ ನಿಮಿತ್ತದಿಂದ ವ್ಯಾಸರಾಯರು ಮತ್ತು ಪುರಂದರದಾಸರು ಮತ್ತು ಆ ದಾಸ ಪರಂಪರೆಯಲ್ಲಿ ಒಂದು ಮಹಾನುಭಾವರು ಮಾಡಿರತಕ್ಕಂಥ ಕಾರ್ಯಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಅವರ ಕೃತಿಗಳನ್ನು ಹಾಡಿಸಿ ಅದರ ಮೂಲಕವಾಗಿ ಆ ಸಂಗೀತ ಸುಧಿಯನ್ನು ಪುರಂದರದಾಸರು ಸಂಗೀತ ಕರ್ನಾಟಕದ ಪಿತಾಮಹರು ಅಂತ ಪ್ರಸಿದ್ಧರಾಗಿದ್ದಾರೆ. ಅವರ ಗುರುಗಳು ವ್ಯಾಸರಾಯರು ಸಂಗೀತ ಶಾಸ್ತ್ರದಲ್ಲಿ ಮಹಾಜ್ಞಾನಿಗಳು ಅಂತ ಸಂಗೀತ ಶಾಸ್ತ್ರಜ್ಞರೇ ಕೊಂಡಾಡಿದ್ದಾರೆ ಅಂತ ನಾವು ಸಂಗೀತ ಶಾಸ್ತ್ರದ ಗ್ರಂಥಗಳಲ್ಲಿ ನಾವು ಕೇಳ್ತಾ ಇದ್ದೇವೆ. ಅಂಥ ಆ ಗುರು ಶಿಷ್ಯರು ಮತ್ತು ಅವರಿಂದ ಮುಂದೆ ಬಂದಂತಹ ದಾಸಾಹಿತ್ಯದ ಆ ಪರಂಪರೆಯ ಪರಿಚಯವನ್ನು, ಆ ಸಂಗೀತದ ಆ ಸುಧಿಯನ್ನು ಉಣಬಡಿಸ್ತಕ್ಕಂಥ ಒಂದು ಮಹಾ ಕಾರ್ಯವನ್ನು ನಾಗೂರ್ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಆ ಗುರುಗಳ ಆ ದಾಸವರ್ಯರ ವಿಶೇಷ ಅನುಗ್ರಹ ನಡೆಯಲಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದು ಎಲ್ಲ ಜನರು ಕೂಡ ಅದರ ಒಂದು ವಿಶೇಷ ಉಪಕಾರವನ್ನು ಪಡೆಯಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.